Receive. Welcome. Welcome. Accept. So just stand up now. We are going to receive, welcome, accept the man of God whom God has sent to bless us. I want to tell you, I would like to hear better welcome than this. Better welcome than this. Come on, can you please put your hands together? Welcome, Reverend Dr. John Paul. Come on, please. Hallelujah. As you keep standing, I tell you, ಹಾಗೆ ಎದ್ದು ನಿಂತುಕೊಂಡಾಗ ನಾನು ಹೇಳ್ತೇನೆ, this man of God has blessed my life, my family, my church in a very big way. ಈ ದೇವ ಮನುಷ್ಯರು ನನ್ನನ್ನು ನನ್ನ ಕುಟುಂಬವನ್ನು ದೊಡ್ಡದಾಗಿ ಆಶೀರ್ವಾದ ಮಾಡಿದ್ದಾರೆ. He brought the prosperity anointing, the prosperity teaching to our church. ನಮ್ಮ ಸಭೆಗೆ ಆ ಅಭಿವೃದ್ಧಿಯ ಒಂದು ಸಂದೇಶವನ್ನು ಅವರು ಆ ಒಂದು ಅನಾಯಿಂಟಿಂಗ್ ಅನ್ನು ನಮಗೆ ತಂದಿದ್ದಾರೆ. Prosperity preachers are not appreciated by people. ಮತ್ತು ಸಮೃದ್ಧಿಯ ಬೋಧಕರು ಬೇರೆ ಸ್ಥಳದಲ್ಲಿ ಅವರಿಗೆ ಒಂದು ಮರ್ಯಾದೆ ಇಲ್ಲ. Who are the people who don't accept the prosperity preacher? ಮತ್ತು ಅಭಿವೃದ್ಧಿಯ ಪ್ರಸಂಗಿಯರನ್ನು ಯಾರು ಸ್ವೀಕಾರ ಮಾಡುವುದಿಲ್ಲ. Only those who are already prosperous. ಯಾರು ಆಗ್ಲೇ ಅವರು ಅಭಿವೃದ್ಧಿ ಹೊಂದಿದವರು. Because they love prosperity, they don't want anybody to teach them prosperity. ಅವರು ಆಗ್ಲೇ ಅಭಿವೃದ್ಧಿಯಲ್ಲಿ ಇರೋದ್ರಿಂದ ಅವ್ರಿಗೆ ಯಾರು ಅಭಿವೃದ್ಧಿ ಬಗ್ಗೆ ಹೇಳೋದು ಬೇಕಾಗಿಲ್ಲ. Why? ಯಾಕೆ? They want people depend upon them. ಯಾಕಂದ್ರೆ ಮನುಷ್ಯರು ಅವ್ರ ಮೇಲೆ ಆತ್ಕೊಳ್ಬೇಕಂತ ಅವ್ರು ಅನ್ಸ್ಕೊಂತಾರೆ. If prosperity is taught, every child of God start prospering, then you don't depend upon them. That's a problem. That's the reason why they don't want the prosperity message to go to people. ಮತ್ತು ಅಭಿವೃದ್ಧಿಯ ಪ್ರಸಂಗವನ್ನು ಕೇಳೋದಕ್ಕೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಯಾಕಂದ್ರೆ ಅದನ್ನ ಕೇಳಿದ್ರೆ ಎಲ್ಲರೂ ಅಭಿವೃದ್ಧಿ ಹೊಂದ್ತಾರೆ, ಅವರ ಹತ್ರ ಅವ್ರು ಹೋಗುದಿಲ್ಲ. ಆದ ಕಾರಣ Second group of people, ಇನ್ನೊಂದು ತರ ಜನರು, they will be stinking in poverty. ಮತ್ತು ಅವರು ಬಡತನದಲ್ಲಿ ವಾಸನೆ ಓಡಿತಾ ಇರ್ತಾರೆ. They will be praying for finances. ಮತ್ತು ಹಣಕಾಸಿಗಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. But they speak against financial prosperity. ಮತ್ತು ಆ ಒಂದು ಹಣದ ಅಭಿವೃದ್ಧಿಗೆ ವಿರುದ್ಧವಾಗಿ ಮಾತಾಡ್ತಾರೆ. I will tell you one story before I give the man of God. ಮತ್ತು ಅವ್ರಿಗೆ ದೇವ ಮನುಷ್ಯರಿಗೆ ಮೈಕ್ ಕೊಡೋಕೆ ಬಿಫೋರ್ ಆಗಿ ಒಂದು ಕಥೆಯನ್ನು ಹೇಳ್ತೇನೆ. Yesterday I posted the story in Instagram. I'll tell you the story again. ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ನೆನ್ನೆ ಅಣ್ಣವರು ಒಂದು ಪೋಸ್ಟ್ ಮಾಡಿದ್ರು. One day, ಒಂದಿನ in the jungle, ಜಂಗಲ್ ನಲ್ಲಿ one donkey and one tiger were fighting. ಒಂದು ಕತ್ತೆ ಮತ್ತು ಸಿಂಹ ಜಗಳ ಆಡ್ತಾ ಇದ್ರು. Tiger, ಹುಲಿ. One donkey, one tiger were fighting. ಮತ್ತು ಒಂದು ಕತ್ತೆ ಒಂದು ಹುಲಿ ಜಗಳ ಮಾಡ್ತಾ ಇದ್ವು. Okay, one tiger and donkey were fighting. ಒಂದು ಕತ್ತೆ ಮತ್ತು ಹುಲಿ ಜಗಳ ಆಡ್ತಾ ಇದ್ವು. The donkey said, ಕತ್ತೆ ಹೇಳ್ತು, grass is blue. ಮತ್ತು ಅದು ಹುಲ್ಲು ಅದು ನೀಲಿ ಆಗಿದೆ. ಹುಲ್ಲು ನೀಲಿ ಬಣ್ಣ. Grass is blue. ಮತ್ತು ಹುಲ್ಲು ನೀಲಿ ಬಣ್ಣ ಎಂಬುದಾಗಿ ಕತ್ತೆ ಹೇಳ್ತು. Tiger said, ಮತ್ತು ಆ ಸಿಂಹ ಹೇಳ್ತು, ಇಲ್ಲ ಸಿಂಹ ಅಲ್ಲ, ಹುಲಿ. Tiger said, ಮತ್ತು ಹುಲಿ ಹೇಳ್ತು, grass is not blue. ಅದು ಹುಲ್ಲು ನೀಲಿ ಇಲ್ಲ, grass is green. ಮತ್ತು ಅದು ಹುಲ್ಲು ಹಸುರಿದೆ. And they started fighting. Donkey said, grass is blue. ಮತ್ತು ಅದು ಕತ್ತೆ ಹೇಳ್ತಾ ಇದೆ ಅದು ಹುಲ್ಲು ಅದು ನೀಲಿ ಇದೆ ಎಂಬುದಾಗಿ. Tiger said, grass is green. ಮತ್ತು ಹುಲಿ ಹೇಳ್ತಾ ಇದೆ ಇಲ್ಲ ಅದು ಹುಲ್ಲು ಅದು ಹಸಿರಿದೆ ಎಂಬುದಾಗಿ. They started fighting. ಅವು ಎರಡು ಜಗಳ ಆಡ್ತಾ ಇದೆ. Finally donkey said, ಕೊನೆಗೆ ಕತ್ತೆ ಹೇಳ್ತು, let's go and ask the king lion. ಈಗ ಹೋಗ್ಬಿಟ್ಟು ಅರಸನಾದ ಸಿಂಹಕ್ಕೆ ಕೇಳೋಣ. They went to the king. ಮತ್ತು ಅರಸನ ಹತ್ರ ಹೋದು. King lion is sitting on the throne. ಮತ್ತು ಅರಸನಾದ ಸಿಂಹಾಸನದಲ್ಲಿ ಕೂತ್ಕೊಂಡಿದೆ. Donkey went and complained. ಮತ್ತು ಕತ್ತೆ ಹೋಗ್ಬಿಟ್ಟು ಅಲ್ಲಿ ಕಂಪ್ಲೇಂಟ್ ಮಾಡಿತು. Donkey said, ಕತ್ತೆ ಹೇಳ್ತು, "O king, ಅರಸನೇ, I am saying the grass is blue. ನಾನು ಹೇಳ್ತಾ ಇದ್ದೇನೆ ಅದು ಹುಲ್ಲು ನೀಲಿ ಇದೆ. But the tiger is saying, ಅದು ಹುಲಿ ಹೇಳ್ತಾ ಇದೆ grass is green. ಅದು ಹುಲ್ಲು ಹಸುರು. What do you say, O king?" ರಾಜನ ನೀನೇನ್ ಹೇಳ್ತೀಯ? The lion said, ಮತ್ತು ಆ ಒಂದು ಹುಲಿ ಸಿಂಹ ಹೇಳ್ತು, lion said, ಸಿಂಹ ಹೇಳ್ತು, grass is blue. ಮತ್ತು ಅದು ಹುಲ್ಲು ಅದು ನೀಲಿ. Tiger, the donkey was so happy. ಆ ಕತ್ತೆಗೆ ಖುಷಿ ಆಯ್ತು. I am right. ನಾನು ಸರಿ. And the donkey said, ಆಮೇಲೆ ಕತ್ತೆ ಹೇಳ್ತು, "O king, ಓ ರಾಜನೇ, you must punish this tiger for saying that grass is green." ಈ ಒಂದು ಹುಲಿಯನ್ನು ನೀನು ಪನಿಷ್ಮೆಂಟ್ ಕೊಡ್ಬೇಕು. ಯಾಕಂದ್ರೆ ಆತನು ಅದು ಹುಲ್ಲು ನೀಲಿ ಎಂಬುದಾಗಿ ಹೇಳ್ತು. 1 year he must send the tiger to jail. 1 ವರ್ಷ ಆ ಹುಲಿಯನ್ನು ಜೈಲಿಗೆ ಕಳಿಸ್ಬೇಕು. Lion said, "Tiger, 1 year jail." ಆದ್ದರಿಂದ ಅದು ಸಿಂಹ ಹೇಳ್ತು, ನೀನು ಹುಲಿಗೆ 1 ವರ್ಷ ಜೈಲಲ್ಲಿ ಇರ್ಬೇಕು ನೀನು. Donkey is so happy running in the jungle telling everybody, "I am right." ಮತ್ತು ಆ ಕತ್ತೆಗೆ ಖುಷಿ ಆಗ್ಬಿಟ್ಟು ಅಲ್ಲಿ ಅಡವೆಯಲ್ಲೆಲ್ಲ ಹೋಗಿ ಹೇಳ್ತು, ನಾನು ಸರಿ ಎಂಬುದಾಗಿ. Then the tiger met lion.
ಆ ನಂತರ ಅದು ಒಂದು ಹುಲಿ ಬಂದ್ಬಿಟ್ಟು ಸಿಂಹಕ್ಕೆ ಭೇಟಿ ಆಯ್ತು. O king, ರಾಜನೇ, lion, grass is green ಅಲ್ಲ? ಮತ್ತು ಅದು ಹುಲ್ಲು ಹಸಿರಲ್ಲ. Lion said, correct. ಮತ್ತು ಅದು ಸಿಂಹ ಹೇಳ್ತಾ ಹೌದು. Then why did you put me into jail? ಮತ್ತು ನನ್ನನ್ನು ಯಾಕೆ ಜೈಲಲ್ಲಿ ಹಾಕಿದೆ? Lion said, ಅದು ಸಿಂಹ ಹೇಳಿದ್ದು, ನಾನು ಹೇಳ್ತೀನಿ. Lion said, I did not put you into jail because of grass green or blue. ಹುಲ್ಲು ನೀಲಿಯ ಹಸ್ರ ಅದ್ರಗಾಗಿ ಜೈಲ್ನಾಗ ಹಾಕಿಲ್ಲ. The reason I put you to jail is you are arguing with a stupid donkey. ನೀನು ಜೈಲ್ನ ಹಾಕಿದ್ದ ಕಾರಣ ಏನಂದ್ರೆ ಆ ಮೂರ್ಖ ಕತ್ತೆ ಹತ್ರ ವಾಗ್ವಾದ ಮಾಡ್ತಾ ಇದೀಯ ನೀನು. A champion tiger like you should not argue with a stupid donkey. ನಿನ್ನಂತ ಚಾಂಪಿಯನ್ ಆದ ಹುಲಿ ಒಂದು ಕತ್ತೆ ಹತ್ರ ವಾಗ್ವಾದ ಮಾಡಬಾರ್ದು. ಅಂದ್ರೆ we believe what the word of God says. If donkeys talk, let them talk. We don't argue with the donkeys. I thought I'll hear a louder amen on this. We have no time to argue with anybody. ನಾವು ಯಾರ ಹತ್ರ ನಾವು ಆರ್ಗ್ಯುಮೆಂಟ್ ಮಾಡೋದಕ್ಕೆ ನಮಗೆ ಸಮಯ ಇಲ್ಲ. We believe the word of God. ನಾವು ದೇವರ ವಾಕ್ಯವನ್ನು ನಂಬುತ್ತೇವೆ. Can I hear a loud amen? Amen. So church, once again, big clap, shout, welcome Dr. John Paul. Thank you. Praise the Lord. The lion said, when the donkey said, grass is blue, yes. Why it agreed? He doesn't want to argue with a stupid donkey because he's the king. How many kings are here? Hallelujah! When Rambabu brother preaches, there is no fog in the windshield. So drive fast. Amen? Thank you. Father, I pray for these people. When large group comes, they are followers. Select group comes, they are leaders. These are leaders sitting at the exam hall. I pray these people will turn the world right side up. Let it be so in Jesus' name. Everybody shout. Amen. Thank you. May be seated. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. Wisdom. ಜ್ಞಾನ. Actually, it's a wisdom. You know why? Dumb must wish wisdom. If you slight somebody, or it's another word in English is belittle. Don't belittle. If you belittle a leader, pastor, you will be little. You know that? Never ever. A lot of people like Ram Babu. That's why some people don't like him. I like him. You all like him? Amen? Everybody lift your hand. Don't say I don't like him, but I came anyway. No. Everybody lift your hand. Say, I love Brother Ram Babu. This church will be the largest church in Bangalore. Amen? There are 7 anointings in the Bible. ದೇವರ ವಾಕ್ಯದಲ್ಲಿ 7 ಅಭಿಷೇಕಗಳು ಇವೆ. Number 1, ಮೊದಲನೇದು preaching anointing. ಮತ್ತು Acts 13:44. Echo. Oh, feedback. Preaching anointing. He preached, the whole city came to hear him. ಮತ್ತು ಬೋಧನೆ ಮಾಡುವಂತ ಅಭಿಷೇಕ. And Acts 13:44. And healing anointing. ಮತ್ತು ಗುಣಪಡಿಸುವಂತ ಅಭಿಷೇಕ. Acts 10:38. Acts 10:38. And demonstrative anointing, stopping hurricane, tornadoes, stopping the airplane. I stopped 2 times airplane. And then the 4th anointing. Yes. I'll try my best in Kannada to translate. Good. Preaching anointing. ಪ್ರಸಂಗಿಕ ಅಭಿಷೇಕ, Healing anointing. ಸ್ವಸ್ಥತೆ ಅಭಿಷೇಕ, And miracle anointing. ಅದ್ಭುತ ಕಾರ್ಯಗಳ ಅಭಿಷೇಕ. That is 16th chapter, verse 18 of book of Acts. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 8ನೇ ವಚನ. Then teaching anointing. ಬೋಧಿಸುವ ಅಭಿಷೇಕ. 1 John
2:27. ಮೊದಲನೇ ಯೋಹಾನ 2:24. And faith anointing. ವಿಶ್ವಾಸದ ಅಭಿಷೇಕ Matthew 17:20. ಮತ್ತಾಯ 17:20. Prosperity anointing. ಅಭಿವೃದ್ಧಿ ಅಭಿಷೇಕ 3 John verse 2. ಮೊದಲನೇ ಯೋಹಾನ 3ನೇ ಯೋಹಾನ 2ನೇ ಅಧ್ಯಾಯ Revelation anointing. ಪ್ರಕಟಣೆ ಅಭಿಷೇಕ 2 Corinthians 12:7. 2ನೇ ಕೊರಿಂಥಿ 12:7. We both operate in these 7 anointings. ನಾವಿಬ್ಬರು ಈ 7 ಅಭಿಷೇಕದಲ್ಲಿ ನಾವು ಆಪರೇಟ್ ಮಾಡೋರಾಗಿದ್ದೇವೆ. We do the first 3 in the crusade. ಮೊದಲ 3 ಅಭಿಷೇಕಗಳು ಕ್ರೂಸೇಡ್ ಅಲ್ಲಿ ಮಾಡ್ತೇವೆ. I'm a crusader too. ಆ ಕ್ರೂಸೇಡ್ ಅಭಿಷೇಕ I've done 112 crusades in India. ನಾನು ಇಂಡಿಯಾದಲ್ಲಿ 112 ಕ್ರೂಸೇಡ್ಸ್ ಮಾಡಿದ್ದೇನೆ. All North India. ನಾರ್ತ್ ಇಂಡಿಯಾದಲ್ಲಿ Some of them came about 25 lakhs. ಒಂದು ಸಲ 25 ಲಕ್ಷ ಜನ ಕೂಡ ಬಂದಿದ್ರು ಮೀಟಿಂಗಿಗೆ. 5,000 churches are in together in North India. ನಾರ್ತ್ ಇಂಡಿಯಾದಲ್ಲಿ 5,000 ಸಭೆಗಳು ಸೇರಿ ಮೀಟಿಂಗ್ The ಏರ್ಪಾಡು other ಮಾಡಿದ್ರು. 4 anointing we do it for conference, church, seminars. ಉಳಿದಿರುವ 4 ಅಭಿಷೇಕಗಳು ಚರ್ಚ್ ಅಲ್ಲಿ ಕಾನ್ಫರೆನ್ಸ್ ಅಲ್ಲಿ ಮಾಡೋದಾಗಿದೆ. Today we will have the latter 4 anointing. ಇವತ್ತು ಉಳಿದಿನ 2ನೇ 4 ಅಭಿಷೇಕಗಳು ನೋಡ್ಕೊಳ್ತೇವೆ. You will hear a lot of things. ನೀವು ಬಹಳ ವಿಷಯ ಕೇಳೋರಾಗಿದ್ದೀರಿ. I can't help you. ಅದು ನಾನು ಸಹಾಯ ಮಾಡೋಕ್ಕಾಗಲ್ಲ. I have a lot of stuff to share. ಯಾಕಂದ್ರೆ ನಿಮಗೆ ಹಂಚಿಕೊಳ್ಳಲು ತುಂಬಾ ವಿಷಯಗಳು ಮಾತ್ರ ಇದೆ. In this message you may have 20 sermons you can preach. ಈ ಒಂದು ಸಂದೇಶದಲ್ಲಿ 20 ಸಂದೇಶಗಳು ಇರ್ತಾರೆ, ನೀವು ಹೋಗಿ ಸಾರಬಹುದು ಕೂಡ. God is like, Paul sometimes brags about his anointing, revelation. ದೇವರು ತನ್ನ ಪ್ರಕಟಣೆಗಳನ್ನು ಬಿಡಿಸಿಕೊಡ್ತಾನೆ. So God is giving revelation every day. ದೇವರು ಪ್ರತಿದಿನ ಪ್ರಕಟಣೆಗಳು ಕೊಡುವವನಾಗಿದ್ದಾನೆ. So it is a good thing that you are here. ನೀವಿಲ್ಲಿರೋದು ತುಂಬಾ ಸಂತೋಷ. They are all at home for the exam. ಅವರೆಲ್ಲ ಪರೀಕ್ಷೆಗಾಗಿ ಮನೆಯಲ್ಲಿದ್ದಾರೆ. You are all here for another exam. ನೀವು ಬೇರೆ ಪರೀಕ್ಷೆಗಳಿದ್ದೀರಿ ನೀವು. Amen. ಆಮೆನ್. You are going to pass in 8th class after you leave. ನೀವು ಇಲ್ಲಿಂದ ಹೋಗದ ನಂತರ ಎ ಕ್ಲಾಸ್ ಅಲ್ಲಿ ಎಲ್ಲರೂ ಪಾಸ್ ಆಗೋರಾಗಿದ್ದೀರಿ ನೀವು. Amen. ಆಮೆನ್. Everybody got a sheet of it? I hope so. Okay. And I'm going to speak to you from the subject called, today I'm going to speak to you on a subject called Glorious Christian. ಈ ದಿನ ಮಹಿಮೆಯುಳ್ಳ ಕ್ರೈಸ್ತವನು ಎಂಬ ಅಂಶದ ಮೇಲೆ ನಾನು ಬೋಧಿಸುತ್ತೇನೆ. Like Romans chapter 8 verse 30. ರೋಮ 8:30. Whom he called, he justified. ಆತನು ಯಾರನ್ನ ಕರೆದನು ಅವರು ನೀತಿವಂತರನ್ನು ಎನಿಸಿದನು. Called means saved, they also called. ರಕ್ಷಣೆ ಹೊಂದಿದವರು ಕರೆದವರು ನಾವೆಲ್ಲರೂ. Justified means they become okay Christian. ನೀತಿವಂತರಾಗಿ ಆಗಲ್ಪಟ್ಟವರು ಅಂದರೆ ಅವರು ಸರಿಯಾದ ಕ್ರೈಸ್ತರಾಗಿದ್ದಾರೆ. He justified, he glorified. ಯಾರನ್ನು ಆತ ನೀತಿವಂತರಾಗಿ ನೆನೆಸಿದ್ದಾನೋ ಅವರು ಆತನ ಮಹಿಮೆಪಡಿಸಿದನು. We are all glorified Christians. ನಾವೆಲ್ಲರೂ ಮಹಿಮೆ ಹೊಂದಿದ ಕ್ರೈಸ್ತವರಾಗಿದ್ದೇವೆ. Hallelujah. When you are glorified, ನಾವು ಮಹಿಮೆಪಡಿಸಲ್ಪಟ್ಟಾಗ next verse you can claim. ಇನ್ನೊಂದು ವರ್ಷ ನಾವು ಕ್ಲೇಮ್ ಮಾಡಬಹುದು. What shall we say? ನಾವೇನು ಹೇಳಬಹುದು? If God before us, ನಾವು ದೇವರು ನಮ್ಮ ಪರವಾಗಿರುವಾಗ who can be against us? ನಮಗೆ ವಿರೋಧಿ ಯಾರು? Everybody say nobody. Nobody. Hallelujah. Hallelujah. And next verse, ಅನಂತರ ವಚನ 32ನೇ ವಚನ. same chapter, yeah. He who did not spare his own son, ತನ್ನ ಒಬ್ಬನೇ ಆದ ಮಗನನ್ನೇ ಉಳಿಸಿಕೊಳ್ಳದೆ but ಕೊಟ್ಟವನು gave him up for us all. I think King James. Yes. He spared not his own son, but delivered him up for us all. Shall he not with him also freely? Everybody say freely. Freely. It's not another translation. Freely. Freely. Give us how many things? All things. Everybody say all things. All things. Amen. 2 Corinthians 13 verse 14 says, 2 ಕೊರಿಂಥಿ 13:14. many pastors are giving this as a benediction, ತುಂಬಾ ಜನ ಇದನ್ನು ಅಂತ್ಯ ಆಶೀರ್ವಾದ ಕೊಡ್ತಾರೆ. not realizing what it is. ಅದು ಯಾವ ರೀತಿ ಯಾವ ಕಾರಣ ಕೊಡಲ್ಪಟ್ಟದ್ದು ಆ You want to get the revelation on this. ಇವತ್ತು ಇದರ ಪ್ರಕಟಣೆ ಹೊಂದಿಕೊಳ್ಳಿ. Praise our Lord Jesus Christ and the love of God and the communion of the Holy Ghost be with you all. ಕರ್ತನಾದ ಯೇಸುವಿನ ಕೃಪೆ, ತಂದೆಯ ದೇವರ ಪ್ರೀತಿ, ಪವಿತ್ರಾತ್ಮ ಅಗತ್ಯ ಸದಾಕಾಲ ನಿಮ್ಮೊಡನೆ ಇರಲಿ. 2 Corinthians chapter 8 verse 9. 2 ಕೊರಿಂಥಿ 8:9. He is telling, you know what the grace of the Lord Jesus Christ ಆ is. ಕೃಪೆ ಏನು ನಿಮಗೆ ಗೊತ್ತಿದೆಯಲ್ಲ. 8th chapter verse 9. 9ನೇ ವಚನ. Though he was rich,
ಆತ ಐಶ್ವರ್ಯವಂತನಾದರು, Yet for your sake he became poor. ನಿಮಗಾಗಿ ಆತ ಬಡವನಾದನು. He was not poor, he became poor. ಆತ ಬಡವನಾಗಿರಲಿಲ್ಲ, ಬಡವನಾಗಿ ಬದಲಾಯಿಸಲ್ಪಟ್ಟರು. Through his poverty, ಆತನ ಬಡತನದಿಂದ he might be rich. ನಾವು ಧನಿಕರ ಶ್ರೀಮಂತರಾಗಬೇಕಂತೇಳಿ. Hallelujah. Hallelujah. He became poor for 6 hours only. ಆತನು ಕೇವಲ 6 ಗಂಟೆ ಮಾತ್ರ ಬಡವನಾದನು. He hung on the cross 6 hours only. ಶಿಲುಬೆಯ ಮೇಲೆ 6 ಗಂಟೆ ಮಾತ್ರ ನೇತಾಡಿದನು. To change the 6,000 years of sin and curse. ಆ 6 ಗಂಟೆಗಳ ಬಡವನಾಗಿ 6,000 ವರ್ಷದ ಪಾಪ ಶಾಪಗಳನ್ನು ಮುರಿದು ಹಾಕಿದನು. Hallelujah. Hallelujah. Jesus being the Lord hung on the cross for 6 hours. ದೇವರ ವಾಕ್ಯವಾದ ಕ್ರಿಸ್ತನು 6 ಗಂಟೆ ಶಿಲುಬೆಯ ಮೇಲೆ ನೇತಾಡಿದನು. If you hang on the word 6 hours, ನೀನು 6 ಗಂಟೆಗಳು ದೇವರ ವಾಕ್ಯದಲ್ಲಿ ಅದನ್ನು ಕಳೆದರೆ, stand in a corner, read the Bible 6 hours. ಎಲ್ಲಿದ್ರೂ ಕೂಡ 6 ಗಂಟೆ ಬೈಬಲಲ್ಲಿ ನೀವು ಸಮಯ ಕಳಿಸಿದರೆ Every curse will be broken. ಪ್ರತಿ ಶಾಪವು ಬರೆಯಲ್ಪಡುತ್ತದೆ. Hallelujah. Hallelujah. Praise the Lord. Praise the Lord. And there were 2 guests from far away. ಇಬ್ಬರು ಅತಿಥಿಗಳು ಬಂದಿದ್ದಾರೆ. One from South Korea. Are you here? ಒಬ್ಬರು ಸೌತ್ ಕೊರಿಯಾದಿಂದ ಬಂದಿದ್ದಾರೆ. You speak. Are you here? ಇಸ್ಕಿ ಸೌತ್ ಕೊರಿಯಾದ. The other one kind of. Okay, God bless you. Wherever you are. So if you are born poor, ನೀವು ಬಡವನಾಗಿ ಹುಟ್ಟಿದ್ರೆ it's not your fault. ಅದು ನಿಮ್ಮ ತಪ್ಪಲ್ಲ. But if you live and die poor, ಆದರೆ ಬಡವನಾಗಿ ಬದುಕಿ ಸತ್ರೆ it's all your fault. ಅದು ನಿಮ್ಮ ತಪ್ಪು. He wanted you to be rich. ನೀನು ಶ್ರೀಮಂತರಾಗಬೇಕು ಆದಾಗ ಇಷ್ಟ. People are pronouncing benediction, the grace of our Lord Jesus Christ be with you. ಅಂತ್ಯಾಶೀರ್ವಾದವನ್ನು ಘೋಷಿಸುತ್ತಿದ್ದಾರೆ, ಯೇಸು ಕ್ರಿಸ್ತನ ಕೃಪೆ ನಿಮ್ಮ ಮೇಲೆ ಇರಲಿ ಅಂತ. And they are against prosperity. ಆನಂತರ ಅಭಿವೃದ್ಧಿಗೆ ವ್ಯತಿರೇಕವಾಗಿರುತ್ತದೆ. They don't have the grace of Lord Jesus Christ. ಅವರು ಕ್ರಿಸ್ತನ ಕೃಪೆ ಅವರಿಗೆ ಗೊತ್ತಿಲ್ಲ. Love of the Father is salvation. ದೇವರ ಪ್ರೀತಿ ರಕ್ಷಣೆ. God so loved that he gave his only begotten Son. ದೇವರ ಲೋಕವನ್ನು ಎಷ್ಟೋ ಪ್ರೀತಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟರು. Fellowship, the Holy Ghost is the healings and miracles. ಪವಿತ್ರಾತ್ಮನ ಅನ್ಯೋನ್ಯತೆ ಅಂದರೆ ಸ್ವಸ್ಥದ ಅದ್ಭುತ ಕಾರ್ಯಗಳು. Why first blessed benediction is prosperity? ಯಾಕೆ ಮೊದಲನೇ ಆಶೀರ್ವಾದ ಅಭಿವೃದ್ಧಿ? He created the material world before he brought the physical man. ಆತನು ಶಾರೀರಿಕವಾದ ಮನುಷ್ಯನನ್ನು ಉಂಟು ಮಾಡುವ ಮುಂಚೆ ಆತನು ಈ ಒಂದು ಲೋಕವನ್ನು ಸೃಷ್ಟಿಸಿದನು. Well, as soon as Ram Babu gets $25 million, ರಾಮಬಾಬುಗೆ $25 million ಸಿಕ್ಕಿದ್ರೆ what's he going to do? ಅದೇನ್ ಮಾಡ್ತಾನೆ? And he may buy a stadium. ಆತನು ಸ್ಟೇಡಿಯಂ ಕೊಂಡ್ಕೊಳ್ತಾನೆ. Amen. I receive it. Hallelujah. Hallelujah. I receive it. I speak. God has given me a lot of, anointing and speaking and seeing it happen. ದೇವರನ್ನು ಕೊಟ್ಟ ಅಭಿಷೇಕ ಏನಂದ್ರೆ ನನ್ನ ಬಾಯಿಂದ ಏನು ಮಾತುಗಳು ಬರ್ತಾವೋ ಅದು ನೆರವೇರುವುದಾಗಿದೆ. Just last year before last, ಒಂದು ವರ್ಷದ ಹಿಂದೆ, and I was leaving USA in October. ಅಕ್ಟೋಬರ್ ಅಮೆರಿಕ ಬಿಡಬೇಕಾಗಿತ್ತು. And a lot of Americans follow me wherever I preach in US. ಅಮೆರಿಕದಲ್ಲಿ ನಾನು ಎಲ್ಲಿ ವಾಕ್ಯ ಸಾರಬಹುದು ತುಂಬಾ ಜನ ನನ್ನ ಜೊತೆ ಬರ್ತಾರೆ. One Saturday they said, "Hey, come, we can't come tomorrow." ಒಂದು ಶನಿವಾರ ಅವ್ರು ಹೇಳಿದ್ರು, ಜನಪಾಲ್ ನಾಳೆ ಬರಕ್ ಆಗೋದಿಲ್ಲ. Why? ಯಾಕೆ ಅಂತ ಕೇಳಿದೆ. Hurricane is coming. ಹರಿಕೇನ್ ಬರ್ತಾ ಇದೆ. I said, "No, hurricane." ಬಿರುಗಾಳಿ ಅಂದ್ರೆ I came out of my house. ಅದು ನಾನು ನಮ್ಮ ಮನೆಯಿಂದ ಹೊರಗೆ ಬಂದೆ. Hey, Herman, hurricane. ಹೆರ್ಮನ್ ಬಿರುಗಾಳಿ. I'm here. ನಾನು ಇಲ್ಲಿದ್ದೇನೆ. You better go away. ನೀನು ಇಲ್ಲಿಂದ ಬಿಟ್ಟು ಹೋಗು. And that night, ಆ ರಾತ್ರಿ I went to the beach. ಬೀಚ್ ಹೋಗಿದ್ದೆ ನಾನು. 49 years I'm living in USA. 49 ವರ್ಷ ಅಮೆರಿಕದಲ್ಲಿದ್ದೀನಿ ನಾನು. I never went to beach. ಯಾವತ್ತೂ ಬೀಚ್ ಹೋಗಿಲ್ಲ. That night I went to beach. ಆ ರಾತ್ರಿ ಬೀಚ್ ಹೋದೆ. And there was nobody there. ಆ ಬೀಚಲ್ಲಿ ಯಾರೂ ಇಲ್ಲ. Every restaurant had a half price for me. ಎಲ್ಲರೂ ಕೂಡ ನಾನು ಒಬ್ಬನಿಗೆ ನೋಡ್ಕೊಂಡು My American friend said, "Reverend, where are you?" ನನ್ನ ಅಮೆರಿಕನ್ ಸ್ನೇಹಿತರು ಕೇಳಿದ್ರು, ಎಲ್ಲಿದ್ದೀರಾ ನೀವು? I'm at the beach. ನಾನು ಬೀಚ್ ಹೋಗಿದ್ದೇನೆ. Beach? ಬೀಚ? How can you go to beach? ಬೀಚಿಗೆ ಹೇಗೆ ಹೋದ್ರ ನೀವು? Why? ಯಾಕೆ? That man is not coming. ಆ ಧರ್ಮನ್ಸ್ ಬರ್ತಾ ಇಲ್ಲ ಅಂತ ಹೇಳಿ. Then we went home that night. ಆ ರಾತ್ರಿ And Weather Channel returned. ವೆದರ್ ಚಾನೆಲ್ ಹಾಕಿದ್ರೆ, Hey Joe, what happened to Herman, man? ಹರ್ಮೇನ್ ಏನಾಯ್ತು ಅಂತ ಕೇಳಿದೆ. Was coming 240 kilometers speed. 240 ಕಿಲೋಮೀಟರ್ ಸ್ಪೀಡ್ ಇಂದ ಬರ್ತಾ ಇದ್ದಾರೆ ಬಿರುಗಾಳಿ. You
Jersey, New York, and then suddenly took off. ನ್ಯೂ ಜೆರ್ಸಿ ನ್ಯೂಯಾರ್ಕ್ ಬಂದು ಇದ್ದಕ್ಕಿದ್ದ ಎಲ್ಲೋ ಹೋಗ್ಬಿಡ್ತದೆ. So all the people were saying, "We don't want that." ಎಲ್ಲರೂ ಹೇಳಿದ್ರು ನಮಗೆ ಗೊತ್ತೇನಾಯ್ತು ಅಂತೇಳಿ. My daughter said, "Daddy, next time you should go on TV and do this." ನನ್ನ ಮಗಳು ಹೇಳಿದ್ರು, ಡ್ಯಾಡಿ ನೆಕ್ಸ್ಟ್ ಟೈಮ್ ಟಿವಿನಾಗ ಹೋಗಿ ನೀವು ಗದರಿಸಬೇಕು ಅಂತೇಳಿ. We don't have time to ask for it. We don't have time to go to TV. ನಾವು ಟಿವಿನಾಗ ಹೋಗೋ ಟೈಮ್ ಇಲ್ಲ ನನಗೆ. So 100 years hiking in Nellore was stopped when I was there in 1988. 1998 ಅಲ್ಲಿ 100 ವರ್ಷದ ಆ ಬಿರುಗಾಳಿ ಸುಂಟರಗಾಳಿ ಕೂಡ ನಿಲ್ಲಿಸಲ್ಪಟ್ಟಿದ್ದು. 50,000-60,000 people died. 50,000 ಜನ ಸತ್ತರು ಸುಂಟರಗಾಳಿಯಿಂದ. I stopped it. ನಾನು ನಿಲ್ಲಿಸಿದೆ. And I said, Nellore will never have ನೆಲ್ಲೂರಿಗೆ ಮತ್ತೆ hurricane. ಆ ಸುಂಟರಗಾಳಿ ಬರಲೇಬಾರದು, ಬರಲ್ಲ. They forgot about hurricane. ಆ ಸುಂಟರಗಾಳಿ ಬಿರುಗಾಳಿ ಮರ್ತೇ ಬಿಟ್ರು. The joy of my heart is I prevented 60,000 people from dying for the last 30 years. ನನ್ನ ಸಂತೋಷ ಏನಂದ್ರೆ ಕಳೆದ 30 ವರ್ಷಗಳಿಂದ 60,000 ಜನ ಸಾಯದೆ ಅವ್ರನ್ನ ಕಾಪಾಡಿದ್ದೇನೆ. You can speak. ನೀನು ಮಾತಾಡಿದ್ರೆ It shall happen. ಅದು ಹಾಗೆ ಆಗುತ್ತೆ. Hallelujah. Wherever you go, ನೀ ಎಲ್ಲಿ ಹೋದ್ರು ಸಹ stop the tornado. ಆ ಒಂದು ಬಿರುಗಾಳಿ ಸುಮ್ಮನೆ ನಿಲ್ಲಿಸಿ. Hurricane. Hallelujah. All these calamities. ಇವೆಲ್ಲ ವಿಷಯಗಳನ್ನು ನಿಲ್ಲಿಸಬಹುದು. So when I speak, ನಾನು ಮಾತಾಡಿದ್ರೆ it happened. ಅದು ಆಗುತ್ತೆ. So I said, ಅದಕ್ಕೆ ನಾನು ಹೇಳಿದೆ, this is the largest church in Bangalore. ಬೆಂಗಳೂರಿಗೆ ದೊಡ್ಡ ಸಭೆ. Hallelujah. Amen. $25 million and my own stadium. Praise the Lord. Amen. It's not only you are giving time. ಬರೀ ನೀವು ದಶಮಾಂಶ ಕೊಡುವಲ್ಲ. The governments are going to give time. Amen. ಪ್ರಭುತ್ವ ಕೂಡ ನಮಗೆ ದಶಮಾಂಶ ಕೊಡುವರಾಗಿದ್ದಾರೆ. Just before the departure of Israel from Egypt, ಇಸ್ರಾಯೇಲ್ ಐಗುಪ್ತ ಬಿಡುವ ಸಮಯದಲ್ಲಿ Egypt was empty. All the gold and silver went to Israel. ಐಗುಪ್ತದಲ್ಲಿ ಇರುವ ಪ್ರತಿಯೊಂದು ಬಂಗಾರ ಬೆಳ್ಳಿ ಎಲ್ಲ ಕೂಡ ಇಸ್ರಾಯೇಲ್ ಜನ ಹೊತ್ಕೊಂಡು ಹೋದ್ರು. Pharaoh was not trying to come to get the Israelites. ಬರೋದು ಇಸ್ರಾಯೇಲ್ ಮಾತ್ರ ಬಂದಿಲ್ಲ. Because he's afraid if they come back, they will all be dead again. ಅವ್ರಿಗೆ ಗೊತ್ತು ಮತ್ತೆ ಇಸ್ರಾಯೇಲ್ ತಿರುಗಿ ಬಂದ್ರೆ ಮತ್ತೆ ನನಗೆ ಹಿಂಸೆ ಆಗುತ್ತೆ ಅಂತ He ಹೇಳಿ. came to get the gold and silver from them. ಬರೋ ಯಾಕಂದ್ರೆ ಇಸ್ರಾಯೇಲ್ ಜನ ತಮ್ಮ ದೇಶದ ಬೆಳ್ಳಿ ಬಂಗಾರ ಕತ್ಕೊಂಡು ಹೋದ್ರು, ಅದಕ್ಕಾಗಿ ಬಂದ. God's people going to loot the nations. ದೇವರ ಪ್ರಜೆಗಳು ಈ ಪ್ರಪಂಚದ ಆಸ್ತಿಯನ್ನು ಅವರು ಕದಿಯುವವರಾಗಿದ್ದಾರೆ. From now on, ಈಗಿನಿಂದ wherever Brother Ram Babu goes, ರಾಮಬಾಬು ಎಲ್ಲಿಗೋದ್ರು ಸಹ that nation owes him tithe. ಆ ದೇಶ ಅವರಿಗೆ ದಶಮಾಂಶ ಕೊಡಬೇಕಾಗಿದೆ. Hallelujah. God said to Abraham, in the all the families of the earth shall be blessed. ದೇವರ ಅಬ್ರಹಾಮನಿಗೆ ಹೇಳಿದ, ನಿನ್ನಲ್ಲಿ ಪ್ರಪಂಚದ ಎಲ್ಲ ಕುಟುಂಬಗಳ ಆಶೀರ್ವಾದ ಹೊಂದುವಾಗಿದ್ದೇವೆ. After he stretched his hand, ಆತನ ಕೈಯನ್ನು ಚಾಚಿದ in ನಂತರ 22nd chapter, 22ನೇ ಅಧ್ಯಾಯದಲ್ಲಿ it's not family, it's all the nations. ಬರೀ Amen. ಕುಟುಂಬಗಳೆಲ್ಲ ದೇಶಗಳು ಅಂತೇಳಿ. We are not focusing families, ನಾವೀಗ ಬರೀ ಕುಟುಂಬಗಳ ಮೇಲೆ we ಫೋಕಸ್ are ಮಾಡಲ್ಲ, focusing nations. ನಾವು ದೇಶಗಳ ಮೇಲೆ ಫೋಕಸ್ ಮಾಡುವಾಗಿದ್ದೇವೆ. Everybody say India ಇಂಡಿಯಾ will be saved will be saved in one day. in one day. Hallelujah. Yes. Amen. Amen. We are preparing CD ನಾವು ಸಿಡಿ ತಯಾರು ಮಾಡ್ತಿದ್ದೇವೆ. called Home CD. ಹೋಮ್ ಅನ್ನುವ ಸಿಡಿ. Home means the word. ಹೋಮ್ ಅಂದ್ರೆ ವಾಕ್ಯ. All the details I won't share now. ಮೊದಲು ಹೇಳಿದ್ದಲ್ಲ, People around the world are waiting to get that. ಪ್ರಪಂಚದಲ್ಲಿ ತುಂಬಾ ಜನ ಸಿಡಿ ಕಾಯ್ತಾ ಇದ್ದಾರೆ. So we are going to see the nation change. ನಾವು ದೇಶ ಬದಲಾವಣೆ ನೋಡುವರಾಗಿದ್ದೇವೆ. Hindus are also Christians. ಹಿಂದೂಗಳು ಕೂಡ ಕ್ರೈಸ್ತರಲ್ಲಿ They are chanting about Christ. ಅವರು ಕ್ರಿಸ್ತನ ಬಗ್ಗೆ ಉಚ್ಚರಿಸ್ತಾ ಇದ್ದಾರೆ. The only difference is ಒಂದೇ ಒಂದು ವ್ಯತ್ಯಾಸ they are inside their own stomach. ಅವರು ಹೋಗುವ ಸ್ಥಳದಲ್ಲಿ Trying to see the light outside. ಅವರು ಹೊರಗಡೆ ಬದುಕುತ್ತಿರುವಂತಿದೆ. We are already born and walking in the light. ಆದರೆ ನಾವು ಬೆಳಕಲ್ಲಿ ಹುಟ್ಟಿ ಬೆಳಕಲ್ಲಿ ನಡೆಯುವುದಾಗಿದ್ದೇವೆ. Hindus are even closer to Christian than the Jews. ಆಗ ಹಿಂದೂಗಳು ಯೋಧರಿಗಿಂತಲೂ ಇನ್ನೂರೇ ಕ್ರೈಸ್ತರುಗಳು ತುಂಬಾ ಹತ್ರ ಇದ್ದಾರೆ. Jews have names, Moshe, Ephraim, Yusuf, Yaakov, all those. ಮೋಶೆ, ಎಫ್ರಾಯೀಮ್, ಯಾಕೋಬ ಅಂತ ಹೇಳಿ ಯೋಧರು ಹೇಳ್ತಾರೆ. Moses
exalted. 37 ಅಂದ್ರೆ ಉನ್ನತ ಸ್ಥಾಯಿ ಅಂತಿದೆ. You know Rambabu number? ರಾಮಬಾಬು ನಂಬರ್ ಗೊತ್ತಾ? 58. 58. August 18, age 1. ಒಂದು ಅದಕ್ಕೆ ನೋಡಿದ್ರೆ ರಾಮಬಾಬು ಹೆಸರು 58 ನಂಬರ್ ಬರುತ್ತೆ. You know who has that number in the Bible? ಬೈಬಲಲ್ಲಿ ಯಾರದೇ ನಂಬರ್ ಇದೆ ಗೊತ್ತಾ? Noah. ನೋವಾಗೆ. Says no, and then he says wow. ಮೊದಲು ನೋ ಅಂದ್ರೆ ವಾ ಅಂತ ಕರೀತಾರೆ. No to the bad thing, what to the good thing. ಕೆಟ್ಟ ವಿಷಯಗಳಿಗೆ ನೋ, ಒಳ್ಳೆ ವಿಷಯಗಳಿಗೆ ವಾ. Noah, evangelistically. ನೋವ ನಂಬರ್ 58. So what is Brother Rambabu Noah has to do? ಅವರಿಗೆ ರಾಮಬಾಬು ನೋವಾಗೂ ಏನು ಸೇರಿಸಿದ್ದಾರೆ? Whatever sang the world around Noah, ನೋವನ ಸುತ್ತಲೂ ಪ್ರಪಂಚವನ್ನು ಯಾವುದು ಮುಳುಗಿಸಿದ್ದು, the water sang the whole world. ಪ್ರಪಂಚವನ್ನು ನೀರು ಮುಳುಗಿಸಿದ್ದು, Whatever sang the people in Noah's time, ನೋವ ಸಮಯದಲ್ಲಿ ಜನರನ್ನು ಯಾವ್ದಾದ್ರು ಮುಳುಗಿಸಿದ್ದು, the same water lifted Noah above the ground. ಅದೇ ನೀರು ನೋವನನ್ನು ಮೇಲಕ್ಕೆ ಎತ್ತಿತು. Hallelujah! Hallelujah! You're going to float when others are sinking. ಅಂತ ಬಿಗರು ಮುಳುಗುತ್ತಾ ಇದ್ರೆ ನೀನು ಮಾತ್ರ ತೇಲಾಡ್ತಾ ಇದ್ರಿ. Oh, hallelujah! Praise the Lord! Luke chapter 17. ಲೂಕ 17ನೇ ಅಧ್ಯಾಯ. There are 24 books that have in the Bible, 70 chapters or more. ಬೈಬಲಲ್ಲಿ 24 ಪುಸ್ತಕಗಳಿವೆ. Every one of the 70 chapters are very important. ಆದರೆ 17 ಅಧ್ಯಾಯಗಳ ಪ್ರತಿ ಅಧ್ಯಾಯ ತುಂಬಾ ಪ್ರಾಮುಖ್ಯವಾಗಿದೆ. Genesis 17. ಆದಿಕಾಂಡ 17. Abraham became Abraham. ಅಬ್ರಹಾಮ ಆದನು. El Shaddai was there. ಎಲ್ ಶದ್ದಾಯ್ ಇದ್ದನಲ್ಲಿ. And then 17 in Exodus, Jehovah Nissi. ವಿಮೋಚನ ಕಂಡ 17ನೇ ಅಧ್ಯಾಯ ಯೆಹೋವ ನಿಸ್ಸಿ. 17th chapter, 1 Samuel, Goliath not down. ಮೊದಲನೇ ಸಾಮ್ಯ 17ನೇ ಅಧ್ಯಾಯ. 17 verse king. ಮೊದಲನೇ ಅರಸ 17ನೇ ಅಧ್ಯಾಯ. Elijah, the lightning thunder prophet. ಏಲಿಯ ಪ್ರವಕ್ತನಾದನು. So Luke 17 chapter we're going to see. ಲೂಕ 17ನೇ ಅಧ್ಯಾಯ. 37 verses there. 37 ವಚನಗಳಿವೆ. If we go through that, ಅದು ನೋಡಿದ್ರೆ we're ನೀವು going to go through it. ಅದು ನೋಡೋಣ. You will end up from start to rapture. ಮೊದಲನೇ ನಾವು ಎತ್ತಲ್ಪಡುವವರೆಗೆ ನೋಡಿಕೊಳ್ಳುವುದಾಗಿದೆ. Verse number 1. ಮೊದಲನೇ ವಚನ. Okay, take heed. Somebody can read it. It is impossible that heaven should come. Yes. ಕನ್ನಡದಲ್ಲಿ ಹೇಳ್ಬೋದು. And then next verse, verse 2. Who gets offended? ಯಾರು ನೋಡುವುದು? The last two words, ಎರಡು ವಚನಗಳು. the little ones. ನಮ್ಮ ಸಣ್ಣವರು. Get offended? ಆ ತೊಡಕುಗಳು ಯಾರು ತೊಡಗುತ್ತಾರೆ? The little ones. ಸಮಸ್ಯೆಗಳು ಚಿಕ್ಕದು. So you know the big ones are in Psalm 119 verse 165. ದೊಡ್ಡವರು ಕೀರ್ತನ 119 Great peace have they. Nothing. Hallelujah. Are you offended? Love the Lord with it. Amen. Amen. Peace. ದೂರ ತಗೊಂಡು ಕೀರ್ತನೆ.